ಜನಾರ್ದನ್ ರೆಡ್ಡಿ ಅವರು ಇಲ್ಲ ನಾನು ಆಧಾರ ಇಟ್ಕೊಂಡೇ ಈ ಹೇಳಿಕೆಯನ್ನ ಕೊಟ್ಟಿರೋದು, ಆಧಾರ ಇಲ್ಲದೆ ನಾನು ಸಸಿಕಾಂತ್ ಸೆಂಥಿಲ್ ವಿರುದ್ಧವಾಗಿ ಆರೋಪ ಮಾಡ್ತಾ ಇಲ್ಲ. ಆಮೇಲೆ ಸಸಿಕಾಂತ್ ಸೆಂಥಿಲ್ ಹೇಳಿದ್ರಲ್ಲ ನಾನು ಅಡಿಷನಲ್ ಕಮಿಷನರ್ ಏನೋ ಆಗಿದೆ ಆ ಟೈಮ್ನಲ್ಲಿ ಅನ್ನುವಂಥದ್ದನ್ನ. ನಾನು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಸೆಂಥಿಲ್ ಬಳ್ಳಾರಿಲೇ ಇರಲಿಲ್ಲ. ನನ್ನ ಬಳಿ ಸೂಕ್ತ ದಾಖಲೆಗಳಿದೆ ನನ್ನ ಆರೋಪಕ್ಕೆ ಸಂಬಂಧಪಟ್ಟಂಗೆ. ವಿಚಾರಣೆ ಎದುರಿಸ್ತಾರ ಅವರು, ಸಿದ್ಧ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಜೊತೆಗೆ ಮಾತನಾಡಿದ್ದಾರೆ ಜನಾರ್ದನ್ ರೆಡ್ಡಿ. ಬನ್ನಿ. ಧರ್ಮಸ್ಥಳ ಪ್ರಕರಣದ ಹಿಂದೆ ಸಸಿಕಾಂತ್ ಸೆಂಥಿಲ್ ಇದ್ದಾರೆ, ಸಂಸದರಾಗಿರುವಂಥ ಸೆಂಥಿಲ್ ಇದ್ದಾರೆ ಅಂತ. ಬಟ್ ಅವರು TV9 ಜೊತೆಗೆ ಮಾತನಾಡ್ತಾ ಇದ್ರು, ಇದೆಲ್ಲವೂ ಕೂಡ ಊಹಾಪೋಹ ಆಗಿರುವಂಥದ್ದು. ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ನೋಡಲೇ ಇಲ್ಲ, ಅವ್ರು ಯಾಕೆ ಆರೋಪ ಮಾಡ್ತಾರೋ ಗೊತ್ತಿಲ್ಲ, ಏನು ಆಧಾರ ಇದೆ ಅಂತ ಕೇಳಿದ್ರು. ಇದೇ ಪ್ರಶ್ನೆ ಎಲ್ಲರೂ ಕೇಳ್ತೀರಾ ಸರ್, ಏನು ಆಧಾರ ಇದೆ ಸರ್? ಶಶಿಕಾಂತ್ ಸೆಂಥಿಲ್ ಅನ್ನುವಂಥ ಹೆಸರನ್ನ ಪರ್ಟಿಕ್ಯುಲರಾಗಿ ನಾನು ಹೇಳಬೇಕು ಅಂತಂದರೆ, ಯಾವುದೇ ಆಧಾರಗಳಿಲ್ದಂಗೆ, ಯಾವುದೇ ರಿಲೇಬಲ್ ಸೋರ್ಸಸ್ ಇನ್ಫಾರ್ಮೇಷನ್ ಇಲ್ದಂಗೆ ಹೇಳುವಂಥ ವ್ಯಕ್ತಿ ನಾನಲ್ಲ. 100ಕ್ಕೆ 100 ಈ ನಮ್ಮ ಧರ್ಮಸ್ಥಳ ಒಂದು ವಿಚಾರದಲ್ಲಿ. ಯಾಕೆಂದರೆ ಒಬ್ಬ ಶಶಿಕಾಂತ್ ಸೆಂಥಿಲ್ ಅಂತಂದರೆ ಅವರು CAA ವಿರೋಧ ಮಾಡಿರುವಂಥವ್ರು, NRCನ ವಿರೋಧ ಮಾಡಿರುವಂಥ ವ್ಯಕ್ತಿ, ಆರ್ಟಿಕಲ್ 370 ವಿರೋಧ ಮಾಡಿರುವಂಥ ವ್ಯಕ್ತಿ, SDPI ಸಭೆಗಳಲ್ಲಿ ಹೋಗಿ ಭಾಗಿಯಾಗಿ ಹಿಂದೂ ಸಮಾಜವನ್ನು, ಹಿಂದೂ ಸಮಾಜದಿಂದನೇ ಈ ದೇಶ ಒಂದು ವಿನಾಶದ ಹಂಚಿಗೆ ಹೋಗುತ್ತೆ ಅಂಥೇಳಿ ಸಾರ್ವಜನಿಕ ಒಂದು ಸಭೆಗಳಲ್ಲಿ ಅವ್ರು ಮಾತಾಡಿರುವಂಥ ವಿಡಿಯೋಗಳು ಕೂಡ ನಮ್ಮ ಕಣ್ಮುಂದೆನೇ ಇರುವಂಥದ್ದು. ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಸರ್? ಅಂದರೆ ನಿಮಗೆ ಒಂದು ಮಾಹಿತಿ ಇರಬೇಕು, ಇದರಲ್ಲಿ ಏನಾದರೂ ಕೂಡ ಒಂದು ಸರ್ಕಮ್ಸ್ಟಾನ್ಷಿಯಲ್ ಆಗಿ ಕೂಡ ಒಂದು ಎವಿಡೆನ್ಸ್ ಥರ, ಅಂದರೆ ಸಾಕ್ಷ್ಯಾಧಾರಗಳು ಸಾಂದರ್ಭಿಕವಾಗಿ ಹೇಗಿದೆ ಅಂತ. ಇವತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮತ್ತು ಧರ್ಮಸ್ಥಳದ ಬಗ್ಗೆ ಕಳಂಕ ಬರೋ ರೀತಿಯಲ್ಲಿ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ರಿಲೀಸ್ ಮಾಡಿದರು. ಆ ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಅವರಿಗೆ ತಲೆ ಕೆಟ್ಟೋಗ್ಬಿಡ್ತು. ಅದಕ್ಕೆ ಒಬ್ಬ ಮುಸುಕುದಾರಿನ ಒಂದು ಬುರುಡೆಯನ್ನು ತೊಗೊಂಡು ಬಂದರು. ಒಬ್ಬ ಸುಜಾತ ಭಟ್ ಅನ್ನೋಂಥ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಬಂದು ಅನನ್ಯ ಭಟ್ ಅನ್ನೋಂಥ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದರು. ಈ ಪ್ರಯತ್ನಗಳೆಲ್ಲದಕ್ಕೂ ಕೂಡ ಈ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು ಇದೆಲ್ಲದನ್ನು ಕೂಡ ಮಾಡಿರುವಂಥದ್ದು ಶಶಿಕಾಂತ್ ಸೆಂಥಿಲ್ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅಲ್ಲಗಳಿತಾ ಇದ್ದಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಊಹಾಪೋಹ. ನಾನು ಹೇಳ್ತಾ ಇರೋದು, ಅವರೊಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ರೈಟ್ ಹ್ಯಾಂಡ್ ಥರ ಇವತ್ತು ಅವರು ವರ್ತನೆ ಮಾಡ್ತಾ ಇದ್ದಾರೆ. ಇವತ್ತು ಅವರು ಯಾವ ತಪ್ಪು ಮಾಡಿಲ್ಲ ಅಂತಂದರೆ, ಇವತ್ತು ನಾನೇನು ಇವತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟು ಅಥವಾ CBI NIA ಒಂದು ಇನ್ವೆಸ್ಟಿಗೇಷನ್ನ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ವಾಲಂಟ್ರಿಯಾಗಿ ಅವ್ರು ಬಂದುಬಿಟ್ಟು ಆ ಇನ್ವೆಸ್ಟಿಗೇಷನ್ಗೆ ನಾನು ಸಹಕಾರ ಕೊಡ್ತೇನೆ, ನನ್ನ ಅನಾವಶ್ಯಕವಾಗಿ ಅಲ್ಲಿಗೆಳಿತಾ ಇದ್ದಾರೆ, ಇದರಲ್ಲಿ ನನ್ನ ಸಂಬಂಧ ಇಲ್ಲ ಅಂಥೇಳಿ. ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದರೆ ಇಲ್ಲ ಅಂತ ತಪ್ಪಿಸ್ಕೊಳ್ಳೋದು ಬೇಡ. ಇನ್ವೆಸ್ಟಿಗೇಷನ್ಗೆ ನಾನು ಸಿದ್ಧನಾಗಿದ್ದೀನಿ, ಅದು ಯಾವುದೇ ಇನ್ವೆಸ್ಟಿಗೇಷನ್ ಆಗಲಿ ಅಂಥೇಳಿ ಆ ಧೈರ್ಯದ ಮಾತು ಅವರು ಮಾಧ್ಯಮಗಳ ಮುಂದೆ ಹೇಳಲಿ. ಅವರು ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಇನ್ನು ಶಾಸಕ ಜನಾರ್ದನ್ ರೆಡ್ಡಿ ಅವರಂತೂ ಸಸಿಕಾಂತ್ ಸೆಂಥಿಲ್ ಅವರ ವಿಚಾರವಾಗಿ ಆರೋಪ ಮಾಡಿದ್ರು. ಇದ್ರ ಹಿಂದಕ್ಕೆಲ್ಲ ಸಸಿಕಾಂತ್ ಸೆಂಥಿಲ್ ಇದ್ದಾರೆ ಅಂತ ಹೇಳ್ಬೋದು. ಈ ವಿಚಾರವಾಗಿ ಈಗ ಸಸಿಕಾಂತ್ ಸೆಂಥಿಲ್ ರಿಯಾಕ್ಟ್ ಮಾಡಿದ್ದು, ಜನಾರ್ದನ್ ರೆಡ್ಡಿ ಆರೋಪ ಇದೆಯಲ್ಲ ಇದು ಬರೀ ಊಹಾಪೋಹ. TV9ಗೆ ಸಸಿಕಾಂತ್ ಸೆಂಥಿಲ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯ ಆರೋಪ ನೋಡ್ತಾ ಇದ್ರೆ ನನಗೆ ನಗು ಬರುತ್ತೆ. ಕಟ್ಟುಕತೆಗಳನ್ನ ಹೇಳ್ತಿದ್ದಾರೆ. IAS ಹುದ್ದೆಗೆ ನಾನು ರಾಜೀನಾಮೆ ಕೊಟ್ಟು 6 ವರ್ಷ ಆಗಿದೆ. ನಾನೀಗ ಬೇರೆ ಪಕ್ಷದಲ್ಲಿದ್ದೀನಿ. ನಾನು ಬಳ್ಳಾರಿಯಲ್ಲಿದ್ದಾಗ ಜನಾರ್ದನ್ ರೆಡ್ಡಿ ಬಂಧನ ಆಗಿತ್ತು, ಆಗ ಮಾತ್ರ ನಾನು ಶಾಸಕ ಜನಾರ್ದನ್ ರೆಡ್ಡಿಯನ್ನ ನೋಡಿರೋದು. ಈಗ ಇದೆಲ್ಲ ಸುಳ್ಳು ಆರೋಪ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ಸಸಿಕಾಂತ್ ಸೆಂಥಿಲ್? ದೂರವಾಣಿ ಸಂಭಾಷಣೆ ಮುಖೇನವಾಗಿ ಅವರ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆಗೆ. ಬನ್ನಿ. ಸರ್, ನಿಮ್ಮ ಮೇಲೆ ಆರೋಪ ಮಾಡೋದು ಸರ್, ಆರೋಪ ಮಾಡೋದು ಇದು ಕಂಪ್ಲೀಟ್ ಬೇಸ್ಲೆಸ್ ಇದೆ. ನನಗೆ ನಗು ಬರ್ತಾ ಇದೆ ಇಂತ ವಿಷಯಗಳು ಕೇಳುವಾಗ. ನಾನು ರೆಸಿಗ್ನೇಷನ್ ಕೊಟ್ಟು ಆಲ್ಮೋಸ್ಟ್ 6 years ಆಗ್ತಾ ಇದೆ. ನಾನು ಕಂಪ್ಲೀಟ್ಲಿ ಬೇರೆ ಪೊಲಿಟಿಕಲ್ ಫಾರ್ಮೇಶನ್ ಅಲ್ಲಿ ಇದ್ದೀನಿ. ಈ ಟೈಮಿಗೆ ಬಂದು ಇಂಥವೆಲ್ಲ ಹೇಳುವುದು ಇಟ್ ಇಸ್ ನಾಟ್ ರೈಟ್. ಅಂಡ್ ಖಂಡಿತ ಒಬ್ಬ ರಾಜ್ಯ ಸರ್ಕಾರಕ್ಕೆ ಯಾರು ಕೂಡ ಏನು ಹೇಳಕ್ ಆಗೋದಿಲ್ಲ. ಅಂಡ್ ಆಲ್ಸೋ ಈ ವಿಷಯ ಏನು, ಇದರ ವಿಷಯಗಳು, ಅಂಶಗಳು ಏನು ಅಂತಾನೆ ಕೂಡ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ. ಸೊ ಇಂಥವೆಲ್ಲ ಕೇಳುವಾಗ ನನಗೆ ನಗು ಬರ್ತಾ ಇದೆ. ಇದು ಬಾಳಿ ಬೇಸ್ಲೆಸ್ ಅಂಡ್ ಕಂಪ್ಲೀಟ್ ರೂಮರ್. ಸರ್, ಈಗ ರೆಡ್ಡಿ ಆರೋಪ ಮಾಡಕ್ಕೆ ಕಾರಣ ಏನು ಸರ್? ನಿಮ್ಮ ಮೇಲೇನೆ ಆರೋಪ ಮಾಡಕ್ಕೆ ಕಾರಣ ಏನು? ಇಲ್ಲ, ಈಗ ನನಗೆ ಕೂಡ ಆಶ್ಚರ್ಯ ಆಗಿದೆ. ಕೊನೆಗೆ ನಾವು ರೆಡ್ಡಿಗೆ ಭೇಟಿಯಾಗಿರುವುದು ನಾನು ಬೆಳ್ಳಾರಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಾಗ. ಅವಾಗ ಅವ್ರ ಅರೆಸ್ಟ್ ಮಾಡ್ತಿರೋದು, ಅವರು ಕರ್ನಾಟಕದ ಗಣಿಯಲ್ಲಿ ಮಾಡಿರುವ ಎಲ್ಲ ಆರೋಪಗಳು
ತೆಗೆದಿರೋದ್ರಲ್ಲಿ ನನಗೆ ಪಾತ್ರ ಇದೆ. ಬಹುಶಃ ಅದು ಮನಸ್ಸಲ್ಲಿ ಇಟ್ಕೊಂಡು ಅವರು ಮಾತಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಈಗ ಎಲ್ಲ ಬೇಸ್ಲೆಸ್ ಅಂತೀರಾ ಸರ್ ತಾವು? 100% ಬೇಸ್ಲೆಸ್. ಬೇಸ್ಲೆಸ್ ಕೂಡ ಹೇಳಲ್ಲ, ರೂಮರ್ ಕಂಪ್ಲೀಟ್ಲಿ ಕಟ್ಟುಕತೆ ಅಂತ ಹೇಳ್ತಾರಲ್ಲ ಅಷ್ಟೇ.